ಸಣ್ಣ ಆಗೋದು ಸಮಟೈಮ್ಸ್ ಕಷ್ಟ ಅಂತ ಅನ್ಸ್ಬೋದು. ನಿಮ್ಮ ಫ್ಯಾಟ್ ಲಾಸ್ ಅಥವಾ ವೆಯ್ಟ್ ಲಾಸ್ ಪ್ಲಾನ್ ಜೊತೆಗೆ ಇದೊಂದನ್ನ ಆಡ್ ಮಾಡ್ಕೊಳ್ಳೋದ್ರಿಂದ ನಿಮ್ಮ ವೆಯ್ಟ್ ಲಾಸ್ಗೆ 2 ಪಟ್ಟು ಜಾಸ್ತಿ ಹೇಗೆ ಇದು ಸಹಾಯ ಮಾಡುತ್ತೆ ಅಂತ ಹೇಳ್ತಾ ಹೋಗ್ತೀನಿ. ಇದನ್ನ ಹೇಗೆ ಪ್ರಿಪೇರ್ ಮಾಡೋದು, ಯಾವ ರೀತಿ ಉಪಯೋಗಿಸ್ಬೇಕು, ಮತ್ತೆ ಯಾರು ತಗೋಬೇಕು ಯಾರು ತಗೋಬಾರ್ದು ಎಲ್ಲವನ್ನು ಹೇಳ್ತಾ ಹೋಗ್ತೀನಿ. ಮೊದಲನೇದು 2 ಸ್ಪೂನ್ ಜೀರಿಗೆ ತಗೊಳ್ಳಿ, 1 ಸ್ಪೂನ್ ಸೋಂಪು, 1 ಸ್ಪೂನ್ ಅಜ್ವೈನ್, 1 ಸ್ಪೂನ್ ಫ್ಲಾಕ್ಸ್ ಸೀಡ್, ಅರ್ಧ ಸ್ಪೂನ್ ಅಷ್ಟು ಸಿನಮನ್ ಪೌಡರ್, 1/4 ಸ್ಪೂನು ಬ್ಲಾಕ್ ಸಾಲ್ಟು, 1/4 ಸ್ಪೂನು ಅರಿಶಿನ ಬೇಕಾಗುತ್ತೆ. ಜೀರಿಗೆ ಡೈಜೆಷನ್ ಇಂಪ್ರೂವ್ ಮಾಡಿ ಮೆಟಬಾಲಿಸಮ್ ನ ಬೂಸ್ಟ್ ಮಾಡುತ್ತೆ. ನೀವು ರೆಸ್ಟ್ ಮಾಡ್ತಾ ಇದ್ರು ಕೂಡ ಕ್ಯಾಲೋರೀಸ್ ನ ಬರ್ನ್ ಮಾಡ್ಲಿಕ್ಕೆ ಸಹಾಯ ಮಾಡುತ್ತೆ. ಸೋಂಪು ನ್ಯಾಚುರಲ್ ಆಗಿ ಹಸಿವು ನಿವಾರಕ ಅಂತ ಹೇಳ್ಬೋದು. ಹಸಿವನ್ನ ಕಡಿಮೆ ಮಾಡುತ್ತೆ, ಬ್ಲೋಟಿಂಗ್ ನ ಕಡಿಮೆ ಮಾಡುತ್ತೆ, ನಿಮ್ಮ ದೇಹನ ಲೈಟ್ ಅಂತ ಫೀಲ್ ಮಾಡಿಸುತ್ತೆ. ಫ್ಲಾಕ್ಸ್ ಸೀಡು ಇದರಲ್ಲಿ ಜಾಸ್ತಿ ಫೈಬರ್ ಇರುತ್ತೆ, ಕ್ಯಾಲೋರೀಸ್ ಕಡಿಮೆ ಇರುತ್ತೆ, ಒಮೆಗಾ 3 ಫ್ಯಾಟಿ ಆಸಿಡ್ ಜಾಸ್ತಿ ಇರುತ್ತೆ, ಹೊಟ್ಟೆ ತುಂಬಿದೆ ಅನ್ನೋ ಫೀಲಿಂಗ್ ಕೊಡುತ್ತೆ. ಅಜ್ವೈನು ಡೈಜೆಷನ್ಗೆ ಹೆಲ್ಪ್ ಮಾಡುತ್ತೆ, ಗ್ಯಾಸ್ಟ್ರಿಕ್ ಒಳ್ಳೇದು, ಅಸಿಡಿಟಿಗೆ ಒಳ್ಳೇದು, ಮಲಬದ್ಧತೆಗೆ ಒಳ್ಳೇದು, ಆಸ್ತಮಾಗೂ ಒಳ್ಳೇದು, ಚೆಸ್ಟ್ ಪೇನ್ಗೂ ಒಳ್ಳೇದು. ಸಿನಮನ್ ಪೌಡರು ಬ್ಲಡ್ ಶುಗರ್ ನ ಕಂಟ್ರೋಲ್ ಮಾಡುತ್ತೆ, ನಿಮ್ಗೆ ಶುಗರ್ ತಿನ್ಬೇಕು ಅನ್ನೋ ಕ್ರೇವಿಂಗ್ ನ ಕಡಿಮೆ ಮಾಡಿಸುತ್ತೆ. ಬ್ಲಾಕ್ ಸಾಲ್ಟ್ ಡೈಜೆಷನ್ ಗೆ ಒಳ್ಳೇದು. ಅರಿಶಿನ ಆಂಟಿ ಇನ್ಫ್ಲಮೇಟರಿ, ಲಿವರ್ ಗೆ ಸಪೋರ್ಟ್ ಮಾಡುತ್ತೆ, ಟಾಕ್ಸಿನ್ ನ ಕ್ಲಿಯರ್ ಮಾಡುತ್ತೆ, ಫ್ಯಾಟ್ ಮೆಟಬಾಲಿಸಮ್ ನ ಬೂಸ್ಟ್ ಮಾಡುತ್ತೆ. ಈಗ ಹೇಗೆ ಇದನ್ನ ಪ್ರಿಪೇರ್ ಮಾಡೋದು ಅಂತ ಕೇಳಿದ್ರೆ, ಜೀರಿಗೆ, ಸೋಂಪು, ಅಜ್ವೈನು, ಫ್ಲಾಕ್ಸ್ ಸೀಡು ಇಷ್ಟನ್ನು ಒಟ್ಟಿಗೆ ಹುರಿದಿಟ್ಕೊಂಡು ಪುಡಿ ಮಾಡ್ಕೊಳ್ಳಿ. ಈ ಪುಡಿಗೆ ನಾನು ಹೇಳ್ದಷ್ಟು ಸಿನಮನ್ ಪೌಡ್ರು ಮತ್ತೆ ಬ್ಲಾಕ್ ಸಾಲ್ಟು ಮತ್ತೆ ಅರಿಶಿನ ಮಿಕ್ಸ್ ಮಾಡಿ ಕುಡಿಯೋ ವಿಧಾನ ಹೇಗೆ ಅಂದ್ರೆ, 1 ಗ್ಲಾಸ್ ಉಗುರು ಬೆಚ್ಚಗಿರೋ ನೀರಿಗೆ ಅರ್ಧ ಸ್ಪೂನ್ ಅಷ್ಟು ಈ ಪೌಡರ್ನ ಹಾಕಿ ಅದಕ್ಕೆ 1 ಲೆಮನ್ ಜ್ಯೂಸ್ ನ ಮಿಕ್ಸ್ ಮಾಡಿ. ಈ ಮಿಕ್ಸ್ಚರ್ ನ ಯಾವಾಗ ತಗೋಬೇಕು ಅಂತ ಅಂದ್ರೆ, ಇದನ್ನ ಬೆಳಗ್ಗೆ ಅರ್ಧ ಸ್ಪೂನು, ಸಂಜೆ ಅರ್ಧ ಸ್ಪೂನ್ ಊಟ ಅಥವಾ ತಿಂಡಿಗಿಂತ ಮುಂಚೆ ತಗೊಳ್ಳಿ. ಆಗ್ಲಿಲ್ಲ ಅಂದ್ರೆ ಬೆಳಗ್ಗೆ 1 ಟೈಮ್ ಆದ್ರೂ ತಗೊಳ್ಳಿ, ಅಥವಾ ಬೆಳಗ್ಗೆ ಖಾಲಿ ಹೋಟೆಲ್ ತಗೋಬೇಕು. ಒಂದಿನ ಕೊಡಿದ ತಕ್ಷಣ ಏನೋ ಮ್ಯಾಜಿಕ್ ಆಗಲ್ಲ ಆಯ್ತಾ. ಕಂಟಿನ್ಯೂಸ್ ಆಗಿ ನೀವು ಇದನ್ನ ಮಿಸ್ ಮಾಡದೆ ಕುಡಿತಾ ಬರ್ತಾ ಇದ್ರೆ ನಿಮ್ಮ ದೇಹದಲ್ಲಿ ಬದಲಾವಣೆಗಳನ್ನ ನೋಡ್ತೀರಾ, ನಿಮ್ಮ ಆರೋಗ್ಯ ಕೂಡ ವೃದ್ಧಿ ಆಗ್ತಾ ಹೋಗುತ್ತೆ. ತಾಳ್ಮೆ ಇರಬೇಕು, ಕನ್ಸಿಸ್ಟೆನ್ಸಿ ತುಂಬಾ ಇಂಪಾರ್ಟೆಂಟ್. ಇದನ್ನ ಯಾರು ಕುಡಿಬಾರ್ದು ಅಂದ್ರೆ, ನಿಮ್ ಬಾಡಿಲಿ ಪಿತ್ತ ಜಾಸ್ತಿ ಇದ್ರೆ ಅಥವಾ ಬಾಡಿ ತುಂಬಾ ಹೀಟ್ ಆಗಿತ್ತು ಅಂದ್ರೆ ಅಂತವ್ರು ಇದನ್ನ ಸ್ವಲ್ಪ ಕಡಿಮೆ ಕ್ವಾಂಟಿಟಿನ ತಗೊಳ್ಳಿ ಅಥವಾ ಉಪಯೋಗಿಸಬೇಡಿ. ಕಿಡ್ನಿ ಸಮಸ್ಯೆ ಯಾರಿಗಾದ್ರೂ ಇತ್ತು ಅಂತಂದ್ರೆ ಡಾಕ್ಟರ್ಗೆ ಕನ್ಸಲ್ಟ್ ಮಾಡಿ ಕೇಳ್ಬಿಟ್ಟು ಆಮೇಲೆ ತಗೊಳ್ಳಿ. ಅರ್ಧ ಸ್ಪೂನ್ ತಗೊಳಕ್ಕೆ ನಿಮ್ಗೆ ಸ್ಟಾರ್ಟಿಂಗ್ ಸ್ವಲ್ಪ ಕಷ್ಟ ಅಂತ ಅನ್ಸಿದ್ರೆ 1/4 ಸ್ಪೂನ್ ತಗೊಂಡು ಆಮೇಲೆ ಬರ್ತಾ 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 ಅರ್ಧ ಸ್ಪೂನ್ಗೆ ಇನ್ಕ್ರೀಸ್ ಮಾಡ್ಕೋಬಹುದು. ಇಲ್ಲ ಬೆಳಗ್ಗೆ ಸ್ವಲ್ಪ ಸಂಜೆ ಸ್ವಲ್ಪ ತಗೊಳ್ಳಿ. ಇದ್ರ ಜೊತೆಗೆ ರಾತ್ರಿ 7 ಗಂಟೆ ಒಳಗಡೆ ಊಟ ಮಾಡೋಂಗ್ ಪ್ರಾಕ್ಟೀಸ್ ಮಾಡ್ಕೊಡಿ. ಬೆಳಗ್ಗೆ ಸೂರ್ಯ ಉದಯಕ್ಕಿಂತ ಮುಂಚೆ ಎದ್ದಕ್ಕೆ ಪ್ರಯತ್ನ ಪಡಿ. 10 ರಿಂದ 12,000 ಸ್ಟೆಪ್ಸ್ ನಡಿಬೇಕು ಪ್ರತಿನಿತ್ಯ. ಅದನ್ನ ಮೇಂಟೈನ್ ಮಾಡಿ. ಒಂದು ಫಿಸಿಕಲ್ ಆಕ್ಟಿವಿಟಿ ಯಾವ್ದಾದ್ರು ಇಟ್ಕೊಳ್ಳಿ. ಕಾರ್ಬೋಹೈಡ್ರೇಟ್ಸ್ ನ ಕಡಿಮೆ ತಗೊಳ್ಳಿ, ಫೈಬರ್ ಫುಡ್ ಜಾಸ್ತಿ ತಗೊಳ್ಳಿ, ಪ್ರೋಟೀನ್ ನ ಜಾಸ್ತಿ ತಗೊಳ್ಳಿ, ಪ್ರಾಸೆಸ್ ಫುಡ್ ನ ಅವಾಯ್ಡ್ ಮಾಡಿ, ಶುಗರಿ ಫುಡ್ ನ ಅವಾಯ್ಡ್ ಮಾಡಿ, ಆಯಿಲಿ ಫುಡ್ ಗಳನ್ನ ಅವಾಯ್ಡ್ ಮಾಡಿ, ತರಕಾರಿ ಸೊಪ್ಪು ಹಣ್ಣುಗಳನ್ನ ತಿನ್ನಿ, 2 ರಿಂದ 3 ಲೀಟರ್ ಅಷ್ಟು ನೀರ್ ಕುಡೀರಿ, 7 ರಿಂದ 8 ಗಂಟೆ ಅಷ್ಟು ನಿದ್ದೆ ಮಾಡಿ, ಸ್ಪ್ರೌಟ್ಸ್ ಗಳನ್ನ ತಿನ್ನಿ, ನಟ್ಸ್ ಸೀಡ್ಸ್ ಗಳನ್ನ ತಿನ್ನಿ. ಮೈಂಡ್ ಅಲ್ಲಿ ತುಂಬಾ ಸ್ಟ್ರೆಸ್ ಇತ್ತು ಅಂದ್ರೆ ಮೆಡಿಟೇಷನ್ ಮಾಡಿ ರಿಲ್ಯಾಕ್ಸ್ ಮಾಡ್ಕೊಳ್ಳಿ. ಇದೆಲ್ಲವೂ ಕೂಡ ನೀವು ಸಣ್ಣ ಆಗ್ಲಿಕ್ಕೆ ಸಹಾಯ ಮಾಡುತ್ತೆ. ಒಂದೇ ದಿನ ಎಲ್ಲ ಆಗಲ್ಲ, ಪ್ರತಿನಿತ್ಯ ಸ್ವಲ್ಪ ಸ್ವಲ್ಪ ರೂಢಿಸ್ಕೊಳ್ತಾ ಹೋಗ್ತಾ ಇರಿ. ಈ ಕುರಿತು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ತಪ್ಪದೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಗೊತ್ತಿಲ್ಲದೆ ಇರೋ ಸ್ನೇಹಿತರಿಗೆಲ್ಲರಿಗೂ ಶೇರ್ ಮಾಡಿ. ಈ ಥರ ವೀಡಿಯೋಸ್ಗಳು ಮಿಸ್ ಆಗಬಾರ್ದು ಅಂದರೆ ತಪ್ಪದೆ ನಮ್ಮ ಚಾನಲ್ನು ಕೂಡ ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು.